ಬಿಗ್ ಬಾಸ್ ಅಂತ ಹೇಳಿದ್ರೇನೆ ಸಖತ್ ಟ್ವಿಸ್ಟ್ ಅಂಡ್ ಟರ್ನ್ ಅಂತೂ ಖಂಡಿತವಾಗಿ ಇರುತ್ತೆ. ಬಿಗ್ ಬಾಸ್ ನಲ್ಲಿ ಊಹಿಸಿದಂತೆ ಖಂಡಿತವಾಗಿ ಯಾವುದು ಕೂಡ ಆಗಲ್ಲ. ಇದೀಗ ಮಧ್ಯರಾತ್ರಿಯಲ್ಲಿ ಸಿಕ್ಕಾಪಟ್ಟೆ ಬದಲಾಗಿದೆ, ಸಿಕ್ಕಾಪಟ್ಟೆ ಟ್ವಿಸ್ಟ್ ಸಿಕ್ಕಿದೆ. ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ರು ಹೊರಗೆ ಬರ್ತಾರೆ ಅನ್ನೋದನ್ನ ಮೊದಲೇ ಹೇಳಲಾಗಿತ್ತು. ಆದ್ರೆ ಗೌತಮಿ ಬರ್ತಾರೆ ಅಂತ ಊರು ತುಂಬಾ ಪುಕಾರು ಆಗಿತ್ತು, ಗೌತಮಿನೇ ಬರಬೇಕು ಆಗಿತ್ತು. ಆದ್ರೆ ಕೊನೆಯ ಮೂಮೆಂಟ್ ನಲ್ಲಿ ಒಂದಷ್ಟು ಬದಲಾವಣೆ ಆಗ್ಬಿಟ್ಟಿದೆ. ಅದು ಕೂಡ ಸೋಷಿಯಲ್ ಮೀಡಿಯಾದವರ ಕೈ ಚಳಕದಿಂದಲೇ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಮೊದಲೆಲ್ಲ ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಏನ್ ನಿರ್ಧಾರ ಕೈಗೊಳ್ತಾರೋ ಅದೇ ಅಂತಿಮವಾಗಿರ್ತಿತ್ತು. ಆದ್ರೆ ಈಗ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಜನಕ್ಕೆ ಯಾರು ತಪ್ಪು ಮಾಡಿದ್ದಾರೆ, ಯಾರು ಸರಿ ಮಾಡಿದ್ದಾರೆ, ಯಾರು ಆಟ ಆಡ್ತಿದ್ದಾರೆ, ಯಾರು ಆಟ ಆಡ್ತಾ ಇಲ್ಲ, ಎಲ್ಲಿ ಮೋಸ ಆಯಿತು, ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ, ಸುದೀಪ್ ಯಾಕೆ ಬೈಲಿಲ್ಲ, ಸುದೀಪ್ ಈ ವಿಚಾರಕ್ಕೆ ಬೈಬೇಕು, ಈ ಎಲ್ಲ ಥರದ ಟ್ರೋಲ್ಗಳು ಚರ್ಚೆಗಳು ಆಗ್ತಾನೆ ಇರುತ್ತೆ. ಇದೆಲ್ಲವನ್ನ ಗಮನಿಸುವಂಥ ಬಿಗ್ ಬಾಸ್ ಕೂಡ ಯಾವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರಗಳು ಪ್ರಶ್ನೆ ಆಗುತ್ತೋ ಅದರ ನೆಕ್ಸ್ಟ್ ಡೇ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡುವಂಥ ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈಗ ಬಿಗ್ ಬಾಸ್ನಲ್ಲಿ ಆಗಿದ್ದು ಕೂಡ ಅದೇ. ನಿನ್ನೆ ಮಧ್ಯರಾತ್ರಿಗೆ ಬಿಗ್ ಬಾಸ್ನಿಂದ ಗೌತಮಿ ಹೊರಗಡೆ ಬರಬೇಕಾಗಿತ್ತು, ಅದನ್ನು ಟೆಲಿಕಾಸ್ಟ್ ಕೂಡ ಮಾಡಬೇಕಾಗಿತ್ತು. ಆದರೆ ಇವತ್ತು ಯಾವುದೇ ರೀತಿಯಾದಂಥ ಎಲಿಮಿನೇಷನ್ ಇಲ್ಲ ಅಂತ ನಿರಾಳರಾಗಿದ್ದಂಥವರಿಗೆ ಮತ್ತೆ ಶಾಕ್ ಎದುರಾಗಿತ್ತು. ಹೌದು, ಬಿಗ್ ಬಾಸ್ ಅನ್ನುವಂಥದ್ದು ಕೇವಲ ಟಾಸ್ಕ್ನ ಆಟ ಅಲ್ಲ, ವೈಯಕ್ತಿಕವಾಗಿ ವ್ಯಕ್ತಿತ್ವವನ್ನು ತೋರಿಸುವಂಥ ಆಟ ಕೂಡ ಹೌದು. ಇನ್ನೇನು ಗೆದ್ದೇ ಗೆಲ್ತಾರೆ, ಟ್ರೋಫಿಯನ್ನು ಪಡೆತಾರೆ, ಅಟ್ಲೀಸ್ಟ್ ರನ್ನರ್ ಅಪ್ ಆದರೆ ಆಗೇ ಆಗ್ತಾರೆ ಅನ್ನುವಂಥ ನಂಬಿಕೆಯನ್ನು ಧನ್ರಾಜ್ ಗಳಿಸಿದ್ರು. ಧನ್ರಾಜ್ ಮೊದಲಿಗೆ ಏನು ಆಟ ಆಡದೇ ಇದ್ರೂ ಕೊನೆಗೆ ಅದು ಹೇಗೋ ಏನೋ ಗೊತ್ತಿಲ್ಲ, ಹೂವಿನ ಜೊತೆಗೆ ನಾರೂ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಹನುಮಂತು ಜೊತೆಗೆ ಧನ್ರಾಜು ಕೂಡ ಫೈನಲಿಸ್ಟ್ ಆಗೇ ಬಿಟ್ರು. ಇನ್ನೇನು ಧನ್ರಾಜ್ ಒಂದು ಗೆಲ್ತಾರೆ, ಇಲ್ಲ ಅಂತಂದರೆ ರನ್ನರ್ ಅಪ್ ಆಗ್ತಾರೆ ಅಂತ ಭಾವಿಸಿದವರಿಗೆ ನಿಜವಾಗ್ಲೂ ಇದು ಬೇಸರ ಮತ್ತು ಶಾಕಿಂಗ್ ಸುದ್ದಿ. ಅದೇನು ಅಂತ ಅಂದರೆ ಧನ್ರಾಜ್ ಆಡಿದಂಥ ಮೋಸದ ಆಟಕ್ಕೆ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿರುವಂಥದ್ದು. ಹೌದು, ಇದು ನಿಮಗೆ ಶಾಕ್ ಅಂತ ಅನಿಸಿದ್ರು ಸತ್ಯ. ಹಾಗಿದ್ರೆ ಧನ್ರಾಜ್ ಯಾವಾಗ ಹೊರಗಡೆ ಬಂದರು, ಅಂಥದ್ದು ಏನಾಯಿತು, ಇದೆಲ್ಲವನ್ನ ಕೂಡ ಹೇಳ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಧನ್ರಾಜ್ ತುಂಬ ಚೆನ್ನಾಗಿ ಆಟ ಆಡಲಿಲ್ಲ ಅಂತ ಅಂದ್ರೂ ಕೂಡ ಫೈನಲ್ವರೆಗೂ ಬಂದರು ಅನ್ನೋದು ಕೆಲವರ ಮಾತಾಗಿತ್ತು. ಏನು ಆಟ ಆಡಿದ್ದಾರೆ, ಯಾವ ಟಾಸ್ಕಲ್ಲಿ ಆಟ ಆಡಿದ್ದಾರೆ, ಜೋಕ್ ಮಾಡಿದ್ದಾರಾ, ಹಾಡು ಹೇಳಿದ್ದಾರಾ, ಅಥವಾ ಇನ್ನೇನಾದರೂ ಮಾಡಿದ್ದಾರಾ ಅಂತ ಕೆಲವರು ಪ್ರಶ್ನೆ ಮಾಡ್ತಾಯಿದ್ರು. ಧನ್ರಾಜ್ ಎಲ್ಲವನ್ನೂ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದ್ದಾರೆ. ಅವರು ಫೇಕ್ ಇಲ್ಲ ಅಥವಾ ಅವರು ಇನ್ನೊಂದೇನೋ ಮತ್ತೊಂದೇನೋ ಮಾಡಿಲ್ಲ, ತುಂಬ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೆಲವರು ಹೇಳ್ತಾ ಇದ್ರು. ಆದರೆ ಆ ಪ್ರಾಮಾಣಿಕತೆಗೆ ಅಪ್ರಾಮಾಣಿಕತೆ ಆದಂಥ ಸಂದರ್ಭದಲ್ಲಿ ಈ ಥರದ ಎಡವಟ್ಟುಗಳು ಆಗತ್ತೆ. ಈಗ ಆಗಿರೋದು ಕೂಡ ಅದೇನೆ. ಹೌದು, ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಈ ವಾರ ಅಂತೂ ಟಿಕೆಟ್ ಟು ಫಿನಾಲೆ ಅನ್ನುವಂಥ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಕಷ್ಟದ ಟಾಸ್ಕ್ಗಳನ್ನು ಕೊಡಲಾಗಿತ್ತು. ಯಾರು ಟಾಸ್ಕ್ನಲ್ಲಿ ವಾವ್ ಅನ್ನಂಗೆ ಆಟ ಆಡ್ತಾರೋ ಅವರನ್ನು ಬಿಗ್ ಬಾಸ್ ಫೈನಲ್ಗೆ ನೇರವಾಗಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರಿಂದ ಸಿಕ್ಕಾಪಟ್ಟೆ ಫೈಟ್ ಇತ್ತು. ಕೆಲವರಿಗೆ ಇದರಲ್ಲಿ ಬೇಸರವೂ ಇದೆ, ನಮಗೆ ಬೇಕು ಅಂತ ಟಾರ್ಗೆಟ್ ಮಾಡಿ ಆಟ ಆಡೋಕ್ಕೆ ಬಿಡಲೇ ಇಲ್ಲ ಅಂತ. ಇನ್ನು ಕೆಲವರಿಗೆ ಹೆಂಗೋ ಅದೃಷ್ಟ ಒಲ್ದು ಬಂದಿದ್ದು ಕೂಡ ಇತ್ತು. ಮೊದಲಿಗೆ ಇಲ್ಲಿ ಮೋಕ್ಷಿತಾ ಮತ್ತು ಭವ್ಯಗೆ ಅದೃಷ್ಟ ಒಲ್ದಿತ್ತು. ಅದಾದಮೇಲೆ ಭವ್ಯ ಧನ್ರಾಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರಿಂದ ಭವ್ಯ ಆಡಿದ ಅರ್ಧ 50% ಶೇರನ್ನು ಧನ್ರಾಜ್ಗೆ ಕೊಡಬೇಕು ಅಂತ ಬಂತು. ಆಗ ಧನ್ರಾಜ್ ಅವರ ಪಾಯಿಂಟ್ಸ್ ಜಾಸ್ತಿ ಆಗಿದ್ರಿಂದ ನೇರವಾಗಿ ಅವರು ಟಿಕೆಟ್ ಟು ಫಿನಾಲೆ ಅಂತ ಹೇಳಿಕೊಂಡು ಫೈನಲಿಗೆ ಹೋಗಿ ಕೂತು ಬಿಟ್ರು. ಸೊ ಆಗ ಎಲ್ರಿಗೂ ಬೇಸರ ಆಗಿತ್ತು, ಹನುಮಂತು ಮತ್ತು ಧನ್ರಾಜ್ ಕೊನೆಗೂ ಕೂಡ ಫೈನಲ್ ಸ್ಥಾನಕ್ಕೆ ಹೋಗ್ಬಿಟ್ರಲ್ಲ ಅಂತ. ಆದರೆ ಕಹಾನಿ ಮೇ ಟ್ವಿಸ್ಟ್ ಅನ್ನೋ ಹಾಗೇನೆ ನಮ್ಮ ಸೋಷಿಯಲ್ ಮೀಡಿಯಾದ ಪಂಡ್ರು ಧನ್ರಾಜ್ ಹೇಗೆ ಗೆದ್ದರು ಅನ್ನೋದನ್ನು ಎಳೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಶೇರ್ ಮಾಡಿದ್ರು. ಅದು ಬಿಗ್ ಬಾಸ್ಗೂ ಕೂಡ ತಲುಪೇ ಬಿಟ್ಟಿತ್ತು. ಇನ್ನು ಬಿಗ್ ಬಾಸಿಗೆ ಮೊದಲೇ ಗೊತ್ತಿದ್ರೂ ಕೂಡ ಅದನ್ನು ಜಗಜ್ಜಾಹೀರು ಮಾಡ್ತಿದ್ರೋ ಬಿಡ್ತಿದ್ರೋ ಗೊತ್ತಿಲ್ಲ. ಆದರೆ ಈಗ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಜನ ಪ್ರಶ್ನೆಯನ್ನು ಮಾಡ್ತಾರೆ. ನಿನ್ನೆ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ತ್ರಿವಿಕ್ರಮ್ಗೆ ಮೋಸ ಆಯಿತು, ಧನ್ರಾಜ್ ಮೋಸದಾಟ ಆಡಿದ್ರು, ತ್ರಿವಿಕ್ರಮ್ ಗೆಲ್ಲಬೇಕಾಗಿತ್ತು, ತ್ರಿವಿಕ್ರಮ್ ಫಿನಾಲೆಗೆ ಹೋಗಬೇಕಾಗಿತ್ತು, ಇದು ಧನ್ರಾಜ್ ಅವರ ಮೋಸದ ಆಟ ಅನ್ನೋದನ್ನು ಸಿಕ್ಕಾಪಟ್ಟೆ ವಿಡಿಯೋಗಳು ಹೇಳ್ತಾ ಇದ್ವು. ಮತ್ತು ತ್ರಿವಿಕ್ರಮ್ ಪರವಾಗಿ ಐ ಆಮ್ ಸ್ಟ್ಯಾಂಡ್ ವಿತ್ ತ್ರಿವಿಕ್ರಮ್ ಅಂತ ಒಂದಷ್ಟು ಹ್ಯಾಶ್ಟ್ಯಾಗ್ಗಳು ಹುಟ್ಕೊಂಡಿದ್ವು. ಸೊ ಇದೆಲ್ಲ ಆದಮೇಲೆ ಕಹಾನಿ ಮೇ ಟ್ವಿಸ್ಟ್ ಅಂತ ಬಿಗ್ ಬಾಸ್ ಕೂಡ ಪ್ರಶ್ನೆ ಮಾಡಿದ್ರು. ಧನ್ರಾಜ್, ನೀವು ಆಟ ಆಡಿದ್ದು ಪ್ರಾಮಾಣಿಕವಾಗಿ ನೀವು ಫೈನಲಿಸ್ಟ್ ಆಗಿದ್ದೀರಾ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದ ಹಾಗೆಯೇ ಧನ್ರಾಜಿಗೆ ತಾನು ಮಾಡಿದ ಮೋಸ ಏನು ಅನ್ನೋದರ ಅರಿವಾಗಿದೆ. ಈಗ ನಿಮಗೆ ಕನ್ಫ್ಯೂಷನ್ಸ್ ಇರ್ಬೋದು, ಏನು ಮೋಸದಾಟ ಆಡಿದ್ರು ಅಂತ. ಫೈನಲ್ ಆಗಿ ತ್ರಿವಿಕ್ರಮ್ ಮತ್ತು ಧನ್ರಾಜ್ ಆಟ ಆಡಬೇಕಾಗಿತ್ತು. ಯಾರು ನೀಟಾಗಿ ಗೋಲನ್ನು ಮಾಡ್ತಾರೋ, ಯಾರು ನೀಟಾಗಿ ಆಟವನ್ನು ಮುಗಿಸ್ತಾರೋ ಅಂಥವರು ಬಿಗ್ ಬಾಸ್ನ ಫೈನಲಿಸ್ಟ್ ಸ್ಥಾನಕ್ಕೆ ಹೋಗಿ ಕೂರ್ತಾರೆ ಅಂತ ಹೇಳಲಾಗಿತ್ತು. ತ್ರಿವಿಕ್ರಮ್ ತೀರಾ ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಏನೇ ಮಾಡಿದ್ರು ಕೂಡ ಧನ್ರಾಜ್ ಗೆದ್ದು ಬಿಡ್ತಾರೆ. ಆದರೆ ಧನ್ರಾಜ್ ನಾನು ಗೆದ್ದೆ ಅಂತ ಬಂದಾಗ
ಆದಾಗ ಕೆಲವು ಮನೆಯಲ್ಲಿರುವವರ ಮುಖವೇ ಸಣ್ಣವಾಗ್ಬಿಟ್ಟಿತ್ತು, ಅಯ್ಯೋ ಹೀಗಾಗ್ಬಿಡ್ತಲ್ಲ ಅಂತ. ಆದರೆ ಧನರಾಜ್ ಪ್ರಾಮಾಣಿಕವಾಗಿ ಆಟ ಆಡಿದ್ರ? ಖಂಡಿತ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಮಿರರ್ ರೀತಿಯಾದಂಥ ವಾಲ್ಗಳಿದೆ, ಅದನ್ನು ನೀವು ಕೂಡ ನೋಡಿರ್ಬೋದು. ಆ ಮಿರರ್ ರೀತಿಯಾದಂಥ ವಾಲನ್ನು ನೋಡಿಕೊಂಡು ಮಿರರಲ್ಲಿ ನೋಡಿಕೊಂಡು ಆಟವನ್ನು ಆಡಿ ಗೆದ್ದಿದ್ದಾರೆ ಅನ್ನೋದು ನಿನ್ನೆ ಎಲ್ಲ ಸಿಕ್ಕಾಬಟ್ಟೆ ಟ್ರೋಲ್ ಆಗಿತ್ತು. ಇದು ಧನರಾಜ್ ತಾವು ಸ್ವಂತ ಬಲದಿಂದ ಆಡಿದ್ದಲ್ಲ, ಮೋಸದ ಆಟವನ್ನು ಆಡಿದ್ದಾರೆ. ಮಿರರಲ್ಲಿ ನೋಡಿಕೊಂಡು ಜೋಡಿಸಿದ್ದಾರೆ. ಮಿರರಲ್ಲಿ ಅವರಿಗೆ ಏನು ಜೋಡಿಸ್ಬೇಕು, ಹೇಗೆ ಜೋಡಿಸ್ಬೇಕು ಅಂತ ಕಾಣಿಸ್ತಾ ಇತ್ತು, ಅದನ್ನು ನೋಡ್ಕೊಂಡು ಆಟ ಆಡಿದ್ದಾರೆ. ಪ್ರಾಮಾಣಿಕವಾಗಿ ಆಟ ಆಡಿಲ್ಲ ಅಂತ ಹೇಳಲಾಗಿತ್ತು. ಅದೇ ಕಾರಣಕ್ಕಾಗಿ ಇದೀಗ ಧನರಾಜನ್ನು ಮನೆಯಿಂದ ಕಳಿಸಲಾಗಿದೆ. ಪ್ರಾಮಾಣಿಕವಾಗಿ ಆಟ ಆಡಿದರೆ ಧನರಾಜಿಗೆ ಸಮಸ್ಯೆ ಆಗ್ತಿರ್ಲಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ವ್ಯಕ್ತಿತ್ವದ ಆಟ ಕೂಡ ಹೌದು. ನೀವೆಷ್ಟು ಗೇಮ್ ಆಡಿದ್ರಿ, ಎಷ್ಟು ಟಾಸ್ಕ್ ಮಾಡಿದ್ರಿ, ಎಷ್ಟು ಸ್ಟ್ರಾಟಜಿ ಮಾಡಿದ್ರಿ, ಎಷ್ಟು ಎಂಟರ್ಟೈನ್ ಮಾಡಿದ್ರಿ ಅನ್ನೋದಕ್ಕಿಂತ ನೀವೆಷ್ಟು ಪ್ರಾಮಾಣಿಕ, ನಿಮ್ಮ ವ್ಯಕ್ತಿತ್ವ ಎಂಥದ್ದು, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇನ್ನೇನು ಗೆಲ್ಲುವ ಹಂತದಲ್ಲಿದ್ದಂಥ ಧನರಾಜ್ ಕೊನೆಯ ಕ್ಷಣದಲ್ಲಿ ಎಡವಿದ್ದು ನಿಜವಾಗ್ಲೂ ಬೇಸರದ ಸಂಗತಿ. ಅವರ ಅಭಿಮಾನಿಗಳಿಗೆ ಇದನ್ನು ಅರಗಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ. ಒಂದು ಚಾನ್ಸ್ ಕೊಡಬಹುದಿತ್ತು ಅಂತ ಹೇಳ್ತಾ ಇದ್ದಾರೆ. ಆದರೆ ಕೊನೆಯ ಹಂತದಲ್ಲಿ ಮಾಡಿದಂಥ ಮಹಾ ತಪ್ಪಿನಿಂದ ಇನ್ನೊಬ್ರಿಗೆ ಮೋಸ ಆಗ್ತಿತ್ತು, ತ್ರಿವಿಕ್ರಮ್ಗೆ ಮೋಸ ಆಗ್ತಿತ್ತು. ಪ್ರಾಮಾಣಿಕವಾಗಿ ಆಟ ಆಡಿಲ್ಲ ಅಂತ ಅಂದರೆ ಇದೇ ಪರಿಸ್ಥಿತಿ ಬರುತ್ತೆ.